ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಾ. ಹಾಗೆ ಈ ಭೌಗೋಳಿಕ ಹಂಚಿಕೆ ಬಗ್ಗೆ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಾ. ಈ ಭೌಗೋಳಿಕ ಹಂಚಿಕೆ ಅಂದಾಗ ಈ ಬುಡಕಟ್ಟುಗಳು ಭಾರತದ ಯಾವ ಯಾವ ಭಾಗಗಳಲ್ಲಿ ಹಂಚಿಕೆ ಆಗಿದ್ದಾರೆ ಅನ್ನೋದಂದರೆ ಇಲ್ಲಿ 3 ವಲಯಗಳಾಗಿ ನಾವಿಲ್ಲಿ ನೋಡಿದ್ದೀವಿ. ಒಂದು ಉತ್ತರ ಹಾಗೂ ಈಶಾನ್ಯ ವಲಯ, ಮಧ್ಯ ವಲಯ ಹಾಗೂ ದಕ್ಷಿಣ ವಲಯ. ಇಲ್ಲಿ ನಿಮಗೆ ಕೇಳುವಂಥದ್ದು 2 ಮಾರ್ಕ್ಸಿಗೆ ಕೇಳ್ತಾನೆ, ಹಾಗೆ 5 ಮಾರ್ಕ್ಸಿಗೆ ಕೂಡ ಕೇಳ್ತಾನೆ. ಭೌಗೋಳಿಕ ಹಂಚಿಕೆ ಅಂದಾಗ ಈ 3 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಹಾಗೆ ಈ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಂದಾಗ ಇಲ್ಲಿ ನಿಮಗೆ ದಕ್ಷಿಣ ವಲಯದ ಬುಡಕಟ್ಟುಗಳನ್ನು ಹೆಸರಿಸಿ ಅಂತದ್ದು 2 ಮಾರ್ಕ್ಸಿಗೆ ಕೇಳ್ತಾನೆ. ಆಗ ಇಲ್ಲಿ ನೀವು ದಕ್ಷಿಣ ವಲಯದ ಬುಡಕಟ್ಟುಗಳಂದಾಗ ನೀವು ಬರೀಬೇಕಾಗುತ್ತೆ. ಒಂದು ಹಕ್ಕಿ ಪಿಕ್ಕಿ, ಕಾಡು ಕುರುಬ, ಜೇನು ಕುರುಬ, ಇವುಗಳನ್ನು ನೀವೇನಾದರೂ ಬರೆದ್ರೆ ನಿಮಗೆ ನೇರವಾಗಿ 2 ಮಾರ್ಕ್ಸ್ ಅಂಕಗಳ ಪ್ರಶ್ನೆಗಳು ನಿಮಗೆ 2 ಅಂಕಗಳು ಸಿಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇಂದು ನಾವು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳ ಬಗ್ಗೆ ನಾವಿಲ್ಲಿ ಚರ್ಚಿಸೋಣ. ಏನಪ್ಪ ಈ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳೇನು? ಪರಿಶಿಷ್ಟ ಜಾತಿಯ ಸಮಸ್ಯೆಗಳಾಗಲೇ ತಿಳ್ಕೊಂಡಿರ. ಏನಪ್ಪ ಈ ಪರಿಶಿಷ್ಟ ಪಂಗಡದ ಸಮಸ್ಯೆಗಳಂದಾಗ ಇಲ್ಲಿ ನೋಡ್ಬೋದು. ಫಸ್ಟ್ ಪಾಯಿಂಟ್, ಪರಿಶಿಷ್ಟ ಪಂಗಡದ ಸಮಸ್ಯೆ ಅಂದಾಗ ಭೌಗೋಳಿಕ ಪ್ರತ್ಯೇಕತೆ. ಈ ಪರಿಶಿಷ್ಟ ಪಂಗಡಗಳು ಸಾಮಾನ್ಯವಾಗಿ ಭೌಗೋಳಿಕ ಪ್ರತ್ಯೇಕತೆಯನ್ನು ನೋಡ್ತೇವೆ. ಫಸ್ಟ್ ಪಾಯಿಂಟ್ ಏನಪ್ಪ ಭೌಗೋಳಿಕ ಪ್ರತ್ಯೇಕತೆ ಅಂದಾಗ ಈ ಪಂಗಡಗಳಂತ ನಾವೇ ಕರಿತೀವಿ. ಈ ST ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸೌಲಭ್ಯಗಳಿಂದ ದೊರಕದೆ ವಂಚಿತರಾಗಿ ಹೊರಗುಳಿತಾ ಇದ್ರು. ಸಮಾಜದಲ್ಲಿ ಸಿಗುವಂಥ ಆರ್ಥಿಕ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಇದರಿಂದ ಅವ್ರೇನಾಯ್ತಿದ್ರು, ಈ ಎಲ್ಲ ಕಾರಣದಿಂದ ಸಾಮಾಜಿಕ ಆರ್ಥಿಕ ಕಾರಣಗಳಿಂದ ಹೊರಗುಳಿತಾ ಇದ್ರು. ಹಾಗೆ ಈ ಹೊರಗುಳಿತಾ ಇದ್ರು ಅಂದಾಗ ಸಾಮಾನ್ಯವಾಗಿ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಹಳಷ್ಟು ಬುಡಕಟ್ಟುಗಳು ವಾಸವನ್ನು ಮಾಡ್ತಿದ್ದಾರೆ. ಸಾಮಾಜಿಕ ಆರ್ಥಿಕ ಅವಕಾಶಗಳು ಅವರಿಗೆ ಸಿಗದೇ ಇರೋದು ಒಂದು ತಪ್ಪು ಅಂತ ಹೇಳ್ತಾ ಆ ಕಾರಣದಿಂದ ಏನಾಗ್ತಿದ್ದು, ಆ ಬುಡಕಟ್ಟು ಸಮೂಹಗಳಂತ ಏನಾಗಿದ್ದಾವೆ ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾವೆ. ಹಾಗೆ ಶತಮಾನಗಳ ಕಾಲ ಏನಾಗಿದೆ, ಈ ಬುಡಕಟ್ಟುಗಳು ಸಮೂಹಗಳು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿದ್ದಾವೆ. ಈ ಸಮಾಜದಲ್ಲಿ ಬಾಹ್ಯ ಜಗತ್ತು ಏನಿದೆ ಈಗ ಇರುವಂಥ ಸಮಾಜಕ್ಕೆ ಆ ಸಂಪರ್ಕ ಸಿಗದೇ ಇದ್ದಾಗ ಏನಾಗುತ್ತೆ, ಆ ಬುಡಕಟ್ಟು ಸಮೂಹಗಳು ಅವ್ರಿಗೆ ಸಿಗದೇ ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಅರಣ್ಯಗಳಲ್ಲಿ ಈ ದುರ್ಗಮ ಪ್ರದೇಶಗಳಲ್ಲಿ ವಾಸಿಸುವಂಥ ಅವಕಾಶಗಳು ಅವ್ರಿಗೆ ಇರೋದ್ರಿಂದ ಹಾಗಾಗಿ ಅವರಿಗೆ ಭೌಗೋಳಿಕ ಪ್ರತ್ಯೇಕತೆ ಅನ್ನುವಂಥ ಒಂದು ಅಂಶ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಅರ್ಥ ಇದೆ ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸಾಂಸ್ಕೃತಿಕ ಸಮಸ್ಯೆಗಳು. ಸಾಂಸ್ಕೃತಿಕ ಸಮಸ್ಯೆಗಳು ಈ ಬುಡಕಟ್ಟುಗಳಿಗೆ ಅಥವಾ ಈ ಪರಿಶಿಷ್ಟ ಪಂಗಡದವರಿಗೆ ಸಾಂಸ್ಕೃತಿಕ ಅಂಶಗಳು ಕೂಡ ಒಂದು ಪ್ರಮುಖ ಸಮಸ್ಯೆ ಅಂತ ಹೇಳ್ಬೋದು. ಬಾಹ್ಯ ಜಗತ್ತಿನ ಸಮಸ್ಯೆಗಳು ಅಥವಾ ಸಂಪರ್ಕ ದೊರೆತ ನಂತರ ಈ ಸಮಾಜದಲ್ಲಿ ಏನಾಗಿದೆ, ಈ ಬಾಹ್ಯ ಜಗತ್ತು ಈ ನಗರ ಗ್ರಾಮದಿಂದ ಅಥವಾ ಕಾಡಿನಲ್ಲಿರುವಂಥ ಜನರಿಗೆ ನಗರದ ಅಥವಾ ಹೊರಗಿನ ಪ್ರಪಂಚ ಅವರಿಗೆ ಬಾಹ್ಯ ಜಗತ್ತಿನ ಸಂಪರ್ಕ ಸಿಕ್ಕಾಗ ಏನಾಗುತ್ತೆ, ಈ ಅವಧಿಯಲ್ಲಿ ಈ ಬುಡಕಟ್ಟು ಜನರ ಸಂಸ್ಕೃತಿ ಅನ್ನೋಂಥದ್ದು ಏನದು ಸಾಕಷ್ಟು ವಿನಾಶದ ಅಂಚಿಗೆ ಹೋಗುತ್ತೆ, ಬದಲಾವಣೆಯನ್ನು ಹೊಂದುತ್ತೆ. ಅವರ ಸಂಸ್ಕೃತಿ ಅನ್ನೋಂಥದ್ದು ಏನಾಗುತ್ತೆ ನಾಶ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹಾಗೆ ಅವರ ನೃತ್ಯ, ಸಂಗೀತಗಳು, ಕಲೆಗಳು, ಅವರ ಕುಶಲ ಕಲೆಗಳಂತ ಏನಿದ್ದಾವೆ ಇವೆಲ್ಲವೂ ಕೂಡ ಈ ಬಾಹ್ಯ ಜಗತ್ತಿನ ಪ್ರಭಾವದಿಂದ ಅವರ ಸಂಸ್ಕೃತಿ ಅನ್ನೋದು ನಾಶ ಆಗ್ತಾ ಇದೆ. ಹಾಗೆ ಕೆಲವೊಂದು ಬುಡಕಟ್ಟು ಪ್ರದೇಶಗಳಲ್ಲಿ ಏನಾಗುತ್ತೆ, ಇತರ ಧರ್ಮಗಳ ಪ್ರಭಾವವು ಕೂಡ ಏನಾಗುತ್ತೆ ಅವರ ಮೂಲ ಸಂಸ್ಕೃತಿಯನ್ನು ನಾಶ ಮಾಡಿವೆ. ಈ ಬುಡಕಟ್ಟು ಜನ ಇದ್ದಾರೆ ಅನ್ನೋದಂದರೆ ಅವರಿಗೆ ಈ ಧರ್ಮಗಳಂತ ಏನಿದ್ದಾವೆ ಹಲವಾರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದ ಈ ಪ್ರಭಾವ ಏನು ಮಾಡುತ್ತೆ, ಅವರ ಮೂಲ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಅಂಶ ಅನ್ನೋಂಥದ್ದು ಇಲ್ಲಿ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಅವರ ಸಂಸ್ಕೃತಿ ಅನ್ನೋಂಥದ್ದು ನಾಶ ಆಗ್ತಾ ಇದೆ. ಈ ಉದಾಹರಣೆ, ಕಾಡಿನಲ್ಲಿರುವಂಥ ಬುಡಕಟ್ಟು ಜನರಿಗೆ ಕ್ರಿಶ್ಚಿಯನ್ ಸಂಸ್ಕೃತಿಯನ್ನು ನೀಡಿದ್ರಿಂದ ಏನಾಯಿತು, ಅವರಲ್ಲಿ ಅವರ ಸಂಸ್ಕೃತಿ ನಾಶ ಆಗಿ ಕ್ರಿಶ್ಚಿಯನ್ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಈ ಬುಡಕಟ್ಟು ಜನರ ಸಂಸ್ಕೃತಿ ಅನ್ನೋಂಥದ್ದು ಏನಾಗಿದೆ, ಹಲವಾರು ವಿಭಾಗಗಳಾಗಲಿಕ್ಕೆ ಅಥವಾ ಧರ್ಮಗಳಾಗಿ ಉಪ ಪಂಗಡಗಳಾಗಲಿಕ್ಕೆ ಅವಕಾಶವನ್ನು ನೀಡ್ತಾ ಹೋಗುತ್ತೆ. ಒಗ್ಗಟ್ಟಾಗಿದ್ದರು ಆ ಬುಡಕಟ್ಟು ಜನ. ಇಲ್ಲಿ ಧರ್ಮಗಳು ಕೂಡ ಏನು ಮಾಡ್ತವೆ, ಧರ್ಮದ ಆಧಾರದ ಮೇಲೆ ಅವುಗೆ ಉಪ ಪಂಗಡಗಳಾಗಿ ವಿಭಾಗ ಆಗಲಿಕ್ಕೆ ಅವಕಾಶವನ್ನು ನೀಡಿದ್ದೇನಾಯಿತು, ಸಂಸ್ಕೃತಿ ಅನ್ನೋದು ನಾಶ ಆಗಿದೆ. ಅರ್ಥ ಇದೆ ಸೆಕೆಂಡ್ ಪಾಯಿಂಟ್ ವಿದ್ಯಾರ್ಥಿಗಳೇ. ಓಕೆ, ಥರ್ಡ್ ಪಾಯಿಂಟ್ ನೋಡೋಣ. ಸಾಮಾಜಿಕ ಸಮಸ್ಯೆಗಳು. ಏನಪ್ಪ ಸಾಮಾಜಿಕ ಸಮಸ್ಯೆಗಳಂದಾಗ
ಇಲ್ಲಿ ಬಾಹ್ಯ ಜಗತ್ತಿನ ಪ್ರಭಾವದಿಂದ ಅಂದಾಗ ಈ ಬುಡಕಟ್ಟು ಸಮೂಹಗಳಲ್ಲಿ ಈ ಹಿಂದೆ ಇರದಂಥ ಪದ್ಧತಿಗಳು ಇದುವರೆಗೂ ಕೂಡ ಆ ಪದ್ಧತಿ ಅವರಲ್ಲಿ ಇರಲಿಲ್ಲ ಬುಡಕಟ್ಟು ಜನರಲ್ಲಿ. ಈಗ ಹೊಸ ಪದ್ಧತಿಗಳು ಅಥವಾ ಹೊಸ ಅಂಶಗಳು ಅಸ್ತಿತ್ವಕ್ಕೆ ಬರ್ತವೆ ಸಮಾಜಕ್ಕೆ. ಯಾವ ಯಾವ ಆ ಬುಡಕಟ್ಟು ಜನರಲ್ಲಿ ಈ ಬಾಹ್ಯ ಜಗತ್ತಿನಿಂದ ಪದ್ಧತಿಗಳು ಬಂದು ಆ ಸಮಸ್ಯೆಗಳೇನು ಅನ್ನೋದಾದರೆ ವರದಕ್ಷಿಣೆ. ಓಕೆ, ಆ ಬುಡಕಟ್ಟು ಜನರಲ್ಲಿ ಇದುವರೆಗೂ ಕೂಡ ವರದಕ್ಷಿಣೆ ಅನ್ನೋದಿರಲಿಲ್ಲ ಪರಿಶಿಷ್ಟ ಪಂಗಡದಲ್ಲಿ. ಆದರೆ ಈ ಬಾಹ್ಯ ಜಗತ್ತಿನ ಹೊರಗಿನ ಪ್ರಪಂಚದ ಜ್ಞಾನ ಬಂದಾಗ ಏನಾಗುತ್ತೆ, ಅವರಲ್ಲಿ ವರದಕ್ಷಿಣೆ ಕೊಡೋದು ತಗೊಳ್ಳುವಂಥ ಅಂಶ ಅಸ್ತಿತ್ವಕ್ಕೆ ಬರುತ್ತೆ. ಈ ವರದಕ್ಷಿಣೆಯನ್ನು ಪಡೆದು ತೆಗೆದುಕೊಳ್ಳುವಂಥದ್ದು ಬಂದಂಥ ಏನಂತೆ ಇದು ಒಂದು ಸಮಸ್ಯೆಯಾಗಿ ಮಾರ್ಪಾಡಾಗುತ್ತೆ. ಹಾಗೆ ಬಾಲ್ಯ ವಿವಾಹ, ಈ ಬುಡಕಟ್ಟು ಜನರಲ್ಲಿ ಬಾಲ್ಯ ವಿವಾಹ ಅನ್ನೋದಿರಲಿಲ್ಲ. ಬಾಹ್ಯ ಪ್ರಪಂಚದಿಂದ ಅಥವಾ ಸಮಾಜದಿಂದ ಏನಾಗಿದೆ ಈ ಬಾಲ್ಯ ವಿವಾಹ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ. ಅವರೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಿದ್ದಾರೆ ಅಂದಾಗ ಈ ಬುಡಕಟ್ಟು ಜನರಲ್ಲಿ ಕೂಡ ಚಿಕ್ಕ ವಯಸ್ಸಿಗೆ ಬಾಲ್ಯ ವಿವಾಹವನ್ನು ಮಾಡುವಂಥ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಶಿಶು ಹತ್ಯೆ ಅಂತ ಹೇಳಿ, ಶಿಶು ಹತ್ಯೆ, ಹೆಣ್ಣು ಮಕ್ಕಳನ್ನು ಭ್ರೂಣ ಹತ್ಯೆ ಮಾಡ್ತಿದ್ರು. ನಿಮಗೆ ಗೊತ್ತಿರ್ಬೋದು, ಫಸ್ಟ್ ಚಾಪ್ಟರ್ ನಾವು ನೋಡಿದ್ದೀವಿ. ಈ ತಮಿಳುನಾಡಲ್ಲಿ ಬರುವಂಥ ಈರೋಡಂ, ದಿಂಡಿಗಲ್ಲು, ಧರ್ಮಪುರಿಯಲ್ಲಿ ಏನು ಮಾಡ್ತಿದ್ರು, ಹೆಣ್ಣು ಮಕ್ಕಳನ್ನು ಗೊತ್ತಾದ ತಕ್ಷಣ ಏನು ಮಾಡ್ತಿದ್ರು, ಚಿಕ್ಕ ಮಗುವನ್ನು ವಿಷ ಪ್ರಾಶನ ಮಾಡ್ತಿದ್ರು, ವಿಷವನ್ನು ನೀಡ್ತಾ ಇದ್ರು ಆ ಮಗುವಿಗೆ, ಇಲ್ಲಾಂದರೆ ಉಸಿರುಗಟ್ಟಿಸಿ ಸಾಯಿಸ್ತಾ ಇದ್ರು. ಯಾವಾಗ ಈ ಬುಡಕಟ್ಟು ಜನರಿಗೆ ಹೊರಗಿನ ಪ್ರಪಂಚದ ಜ್ಞಾನ ಅನ್ನೋದು ನೋಡ್ತಾ ಹೋಗ್ತಾರೋ ಆ ಸಂದರ್ಭದಲ್ಲಿ ಏನಾಗುತ್ತೆ ಈ ಶಿಶು ಹತ್ಯೆ ಅನ್ನೋದು ಕೂಡ ಅವರಲ್ಲಿ ಸಾಮಾನ್ಯವಾಗಿ ಬೆಳೀತಾ ಬಂದಿದೆ. ಹಾಗೆ ಅಸ್ಪೃಶ್ಯತೆ, ಇಲ್ಲಿ ಮಡಿ ಮೈಲಿ ಅನ್ನೋದು ಕೂಡ ಇದುವರೆಗೆ ಇರಲಿಲ್ಲ ಆ ಸಮಾಜದಲ್ಲಿ, ಆ ಬುಡಕಟ್ಟು ಜನರಲ್ಲಿ. ಈ ಸಮಾಜವನ್ನು ಹೊರಗಿನ ಜಗತ್ತನ್ನು ನೋಡಿ ನೋಡಿ ಏನಾಯಿತು, ಅವರಲ್ಲೂ ಕೂಡ ಅಸ್ಪೃಶ್ಯತೆ, ಮಡಿ ಮೈಲಿಗೆ, ಸ್ತ್ರೀಯರನ್ನು ಗುಲಾಮರಾಗಿ ನೋಡುವಂಥದ್ದು ಅಥವಾ ಮಡಿ ಮೇಲಿಗೆ ನೀನು ಕೆಳ ಜಾತಿ ಮೇಲ್ಜಾತಿ ಅನ್ನುವಂಥ ಅಂಶ ಈ ಜಾತಿಯವರಲ್ಲಿ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ. ಹಾಗಾಗಿ ಇವೆಲ್ಲ ಅಂಶಗಳೇನಾಗುತ್ತವೆ, ಈ ಸಮಸ್ಯೆಗಳು ಒಂದು ಮೂಲ ಕಾರಣ ಆಗಿ ಏನಾಗುತ್ತೆ ಸಾಮಾಜಿಕ ಸಮಸ್ಯೆಗೆ ಮಾರ್ಪಾಡಾಗುತ್ತೆ. ಅರ್ಥ ಇದೆ ವಿದ್ಯಾರ್ಥಿಗಳ? ಥರ್ಡ್ ಪಾಯಿಂಟ್. ಓಕೆ, ಇಲ್ಲ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಆರ್ಥಿಕ ಸಮಸ್ಯೆಗಳು. ಏನಪ್ಪ ಆರ್ಥಿಕ ಸಮಸ್ಯೆ ಅಂದಾಗ, ಈ ಬುಡಕಟ್ಟು ಸಮೂಹಗಳು ಆರ್ಥಿಕವಾಗಿ ಹಿಂದುಳಿದಂಥ ಸಮೂಹಗಳಾಗಿದೆ. ಆರ್ಥಿಕವಾಗಿ ಅವರಲ್ಲಿ ಹಣ ಆಸ್ತಿ ಅನ್ನೋದು ತುಂಬಾ ಕಡಿಮೆ ಇದೆ. ಹಾಗಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದರೂ ಈ ಬುಡಕಟ್ಟು ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆರ್ಥಿಕವಾಗಿ. ಏನೇನು ಆರ್ಥಿಕವಾಗಿ ಸಮಸ್ಯೆಗಳಿದ್ದಾವೆ ಅನ್ನೋದಾದರೆ ಅದರಲ್ಲಿ ನಾವು ಸಬ್ ಪಾಯಿಂಟ್ಸ್ ಆಗಿ ನೋಡ್ಬೋದು. ಆರ್ಥಿಕ ಸಮಸ್ಯೆಯಲ್ಲಿ ಸಬ್ ಪಾಯಿಂಟ್ಸ್ ಆಗಿ ನೋಡ್ಬೋದು. ಅದರಲ್ಲಿ ಏನು ನೋಡೋಣ, ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದಂಥ ಸಮಸ್ಯೆ. ಈ ಬುಡಕಟ್ಟು ಜನರ ಭೂಮಿ ಏನಾಗುತ್ತೆ, ಅನ್ಯರಿಗೆ ಬೇರೆಯವರಿಗೆ ಹಸ್ತಾಂತರ ಆಗುತ್ತೆ. ಈ ಹಸ್ತಾಂತರ ಆಗಿದ್ದೇನಾಯಿತು, ಆ ಬುಡಕಟ್ಟು ಜನ ತನ್ನ ಭೂಮಿಯನ್ನು ಕಳ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಭೂಮಿ ಅನ್ನೋಂಥದ್ದು ನೋಡಿದ್ರೆ 1991 ಜನಗಣತಿ ಪ್ರಕಾರ 1991 ಜನಗಣತಿ ಪ್ರಕಾರ ಕೃಷಿ ನಿರತ ಬುಡಕಟ್ಟು ಸಮೂಹಗಳೇನಾಗಿದ್ದು ಸಾಕಷ್ಟು ಇದ್ದು. ಆದರೆ ಇಲ್ಲಿ 1991 ಜನಗಣತಿ ನಂತರದಲ್ಲಿ ಏನಾಗುತ್ತೆ, ಸಾಕಷ್ಟು ಭೂಮಿಯನ್ನು ಕಳ್ಕೊಳ್ತಾ ಹೋಗಿದ್ದಾವೆ ಬುಡಕಟ್ಟುಗಳು. 1991 ಏನಾಗುತ್ತೆ, ಇಲ್ಲಿ 91 ಜನಗಣತಿ ನಡೆಯುತ್ತೆ. 1961 91 ಸಮಯದಲ್ಲಿ ಬುಡಕಟ್ಟು ಜನ ಕೃಷಿಯಲ್ಲಿ ನಿರತರಾಗಿದ್ದರು, ಕೃಷಿಯನ್ನು ಮಾಡ್ತಾ ಇದ್ರು. ಆದರೆ 91 ಜನಗಣತಿ ಪ್ರಕಾರ ಏನಿದೆ, ಆಟೋಮೆಟಿಕ್ ಆಗಿ ಭೂಮಿ ಬೇರೆಯವರ ಪಾಲಾಗಿದೆ. ಈ ಭೂ ಮಾಲೀಕರಿಗೆ, ಹೀಗೆ ಏನು ಯಾರಿದ್ರು ಜಮೀನ್ದಾರರಿಗೆ ಅವರ ಪಾಲಾಗಿದೆ. ಸಾಕಷ್ಟು ಕೃಷಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಬುಡಕಟ್ಟು ಜನರಲ್ಲಿ. ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅವರ ಸಂಖ್ಯೆ ಕೂಡ ಹೆಚ್ಚಿದೆ. ಯಾಕಂದರೆ ಆಸಕ್ತಿ ಅನ್ನೋದು ಅವರಲ್ಲಿ ಇತ್ತು, ನಾವು ಜಾಸ್ತಿ ಉಳುಮೆ ಮಾಡಬೇಕು, ಹೆಚ್ಚು ಲಾಭವನ್ನು ಪಡಿಬೇಕನ್ನೋದು ಆಸೆ ಇತ್ತು. ಆದರೆ ಜನಸಂಖ್ಯೆ ಹೆಚ್ಚಿದಂತೆ ಏನಾಗುತ್ತೆ, ಆ ಭೂಮಿಯ ಸ್ವತ್ತು ಕೂಡ ಬೇರೆಯವರ ಪಾಲಾಗಿದೆ. ಈ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಜನರಲ್ಲಿ. ಈ ಭೂಮಿ ಇಲ್ಲದೆ ಇದ್ದಾಗ ಈ ಸಮೂಹ ಕೃಷಿ ಭೂಮಿ ಅಂತ ಏನಿದೆ ಅದು ಜಮೀನಲ್ಲಿರುವಂಥ ಭೂರಹಿತರ ಪಾಲಾಗಿದೆ. ಭೂ ಮಾಲೀಕರ ಅಂತ ಏನು ಕರಿತೀವಿ, ಅವರು ಅವರಿಂದ ಕಿತ್ಕೊಳ್ತಾರೆ. ಯಾಕೆಲ್ಲ ಈ ಥರ ಎಲ್ಲ ಕಿತ್ಕೊಂಡ್ರು ಅನ್ನೋದಾದರೆ, ಹಣದ ಅವಶ್ಯಕತೆ ಇತ್ತು ಈ ಬುಡಕಟ್ಟು ಜನರಿಗೆ. ಆಗ ಆ ಭೂ ಮಾಲೀಕರ ಹತ್ರ ಹೋಗಿ ಈ ಜಮೀನಿನ ಪತ್ರಗಳನ್ನು ಅವ್ರಿಗೆ ನೀಡ್ತಾ ಇದ್ರು. ಪತ್ರಗಳನ್ನು ನೀಡಿ ಇನ್ನೊಂದು ವರ್ಷ ಆದ್ಬಿಟ್ಟೆ ನಾವು ಬಡ್ಡಿಯನ್ನು ಅಥವಾ ಅಸಲನ್ನು ಕೊಡ್ತೀವಿ ಅಂತ ಹೇಳ್ತಿದ್ರು. ಆದರೆ ಈ ಹಣವನ್ನು ಸಾಲವನ್ನು ತೀರಿಸಲಾಗದ ಸ್ಥಿತಿ ಏನಾಗುತ್ತೆ ಅವರಿಗೆ ಬರುತ್ತೆ. ಅಂದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಸಾಕಷ್ಟು ಭೂಮಿಯನ್ನು ಏನು ಮಾಡ್ತಾರೆ, ಈ ಭೂರಹಿತ ಇರುವಂಥ ಜನ ಏನು ಮಾಡ್ತಾರೆ, ಯಾರಿದ್ರ ಸಾಹುಕಾರರು ಜಮೀನ್ದಾರರು ಆ ಭೂಮಿಯನ್ನು ಅವರಿಂದ ಈ ಬುಡಕಟ್ಟು ಜನರಿಂದ ಕಬಳಿಸ್ತಾ ಹೋಗ್ತಾರೆ, ಕಸ್ಕೊಳ್ತಾ ಹೋಗ್ತಾರೆ. ಇದು ಈ ಬುಡಕಟ್ಟು ಜನರಲ್ಲಿ ಈ ಭೂಮಿ ಅನ್ನೋಂಥದ್ದು ಹಸ್ತಾಂತರವಾಗುತ್ತೆ. ಈ ಬುಡಕಟ್ಟು ಜನರಲ್ಲಿರುವಂಥ ಭೂಮಿ ಬೇರೆಯವರಿಗೆ ಹಸ್ತಾಂತರವಾಗಿರುವಂಥದ್ದು ಒಂದು ಮೂಲ ಸಮಸ್ಯೆಯಾಗಿದೆ. ಅರ್ಥ ಆಗಿದೆ ವಿದ್ಯಾರ್ಥಿಗಳೇ?
ಹಾಗೆ ಈ ಬುಡಕಟ್ಟು ಜನರಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕಾರ್ಯಕ್ರಮಗಳು ಇದ್ವು. ಆಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರ್ಕಾರ ನೀಡ್ತಾ ಇತ್ತು. ಯಾವುದಪ್ಪ ಅನ್ನೋದಾದರೆ ಭೂಮಿಗೆ ಸಂಬಂಧಪಟ್ಟಂಗೆ ನೀರಾವರಿಯನ್ನು ಒದಗಿಸ್ತಾ ಇತ್ತು. ವಿದ್ಯುತ್ ಶಕ್ತಿ ಯೋಜನೆಗಳನ್ನು ಅವರನ್ನು ನೀಡಿದರೂ ಕೂಡ ಅವರಲ್ಲಿ ನಿರ್ವಹಿಸಲಾಗದಂಥ ಸ್ಥಿತಿ ಜನರಲ್ಲಿ ಮೂಡ್ತಾ ಇತ್ತು. ಯಾಕೆಂತಂದರೆ ಅವರಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳಕ್ಕಾಗ್ತಿಲ್ಲ. ನೀರಾವರಿಯನ್ನು, ವಿದ್ಯುತ್ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಅವರು ಬಳಸ್ಕೊಳ್ಳದೆ ಇರೋದೇನಾಯಿತು ಒಂದು ಸಮಸ್ಯೆ ಆಗ್ತಾ ಹೋಗುತ್ತೆ. ಇದು ಯಾಕೆ ಅವ್ರಿಗೆ ಸಮಸ್ಯೆ ಆಯಿತು ಅನ್ನೋದಾದರೆ ಅವರಿಗೆ ಅನಕ್ಷರತೆ, ಬಡತನ ಅನ್ನೋದು ಅವರಿಗೆ ಇದ್ದುದರಿಂದ ಅವರೆಲ್ಲರೂ ಕೂಡ ಸಾಕಷ್ಟು ಅನಕ್ಷರಸ್ಥರಾಗಿದ್ದರು ಬುಡಕಟ್ಟು ಜನ. ಅವರಿಗೆ ಹಣದ ಸಮಸ್ಯೆ ಇರೋದೇನಾಯಿತು, ಇವ್ರನ್ನ ಕಾನೂನಿನ ನೆರವನ್ನು ಪಡೆಯಲಾಗದ ಸ್ಥಿತಿಗೆ ತಗೊಂಡೋಗುತ್ತೆ. ಹಾಗೆ ಇಲ್ಲಿ ಗುತ್ತಿಗೆದಾರರು ಕಿರುಕುಳವನ್ನು ನೀಡ್ತಾ ಹೋಗ್ತಾರೆ, ಆ ಬುಡಕಟ್ಟು ಜನರನ್ನು ಶೋಷಣೆ ಮಾಡ್ತಾ ಹೋಗ್ತಾರೆ. ಈ ಶೋಷಣೆ ಮಾಡಿದ್ದು ಬುಡಕಟ್ಟು ಜನರನ್ನ ಅಥವಾ ಈ ಗುತ್ತಿಗೆದಾರರು ಮಧ್ಯವರ್ತಿಗಳು ಏನು ಮಾಡ್ತಾರೆ, ಅವರನ್ನು ಅಕ್ರಮವಾಗಿ ಹಣವನ್ನು ಅಥವಾ ಆ ಜಮೀನುಗಳನ್ನು ಕಸ್ಕೊಳ್ಳೋದು ಏನಾಯಿತು, ಅವರಿಗೆ ಒಂದು ಮೂಲ ಸಮಸ್ಯೆಯಾಗಿ ಏನಾಗುತ್ತೆ, ಸಾಕಷ್ಟು ಜಮೀನನ್ನು ಅವರು ಕಳ್ಕೊಳ್ತಾ ಹೋಗ್ತಾರೆ. ಹಸ್ತಾಂತರ ಮಾಡುವಂಥ ಸಮಸ್ಯೆಯಾಗಿ ಉಳ್ಕೊಂಡಿದೆ. ಅರ್ಥ ಇದೆ ಇದರಲ್ಲಿ. ಆರ್ಥಿಕ ಸಮಸ್ಯೆಗಳಲ್ಲಿ ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದಂಥ ಸಮಸ್ಯೆ. ಓಕೆ, ಅದರಲ್ಲಿ ಬಿ ಪಾಯಿಂಟ್ಸ್ ಅನ್ನು ನೋಡೋಣ. ಸಾಲ ಬಾಧೆ ಅಥವಾ ಋಣ ಭಾಗ. ಏನಪ್ಪ ಸಾಲ ಬಾಧೆ ಅಂದಾಗ, ಈ ಬುಡಕಟ್ಟು ಜನ ತನ್ನ ಜಮೀನನ್ನು ಏನು ಮಾಡ್ತಿರೋ ಕಳೆದುಕೊಳ್ಳುವಂತೆ ಮಾಡ್ತು ಸಾಲ ಭಾರ ಅಂತ. ಈ ಸಾಲ ಭಾರ ಏನು ಮಾಡ್ತೈತೆ, ಈ ಬುಡಕಟ್ಟು ಜನ ಸಾಕಷ್ಟು ಜನ ಜಮೀನನ್ನು ಕಳ್ಕೊಂಡ್ಬಿಟ್ರು. ತಮ್ಮ ಅಗತ್ಯತೆಗಳಿಗೆ ತಮ್ಮ ಜಮೀನಿನ ಪತ್ರಗಳನ್ನು ಅಡವಿಡ್ತಾ ಇದ್ರು. ಈ ದುಡ್ಡಿನ ಅವಶ್ಯಕತೆ ಇದೆ ಅಥವಾ ಮಗಳ ಮದುವೆ ಅಂದಾಗ ಈ ಬುಡಕಟ್ಟು ಜನ ಏನು ಮಾಡ್ತಿದ್ರು, ಸಾಲವನ್ನು ಪಡಿತಾ ಇದ್ರು. ಆ ಸಾಲವನ್ನು ಪಡೆಯುವ ಸಮಯದಲ್ಲಿ ಈ ಜಮೀನಿನ ಪತ್ರಗಳನ್ನು ಅವ್ರಿಗೆ ನೀಡ್ತಾ ಇದ್ರು. ಆ ಸಮಯದಲ್ಲಿ ಏನಾಯಿತು, ಅದನ್ನು ತೀರಿಸಲಾಗದ ಸ್ಥಿತಿ ಬಂದಾಗ ಏನಾಯಿತು, ಅಲ್ಪ ಜಮೀನನ್ನು ಆ ಬುಡಕಟ್ಟು ಜನ ಕಳ್ಕೊಳ್ತಾ ಇದ್ರು. ಈ ಕಳೆದುಕೊಂಡದ್ದೇನಾಯಿತು, ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರ ಅವರ ಜಮೀನನ್ನು ಏನು ಮಾಡುತ್ತೆ, ವಶಪಡಿಸಿಕೊಂಡಾಗ ಇನ್ನು ಬೇರೆಯವರಿಗೆ ಸಾಕಷ್ಟು ಜನ ಪತ್ರಗಳನ್ನು ಇಟ್ಟು ಜಮೀನನ್ನು ಅಡ ಇಟ್ಟು ದುಡ್ಡನ್ನು ಇಸ್ಕೊಂಡ್ರು, ಅದು ತೀರ್ಸೋಕ್ಕಾಗಲಿಲ್ಲ, ಅದು ಜಮೀನನ್ನು ಕಳ್ಕೊಂಡ್ರು. ಇಲ್ಲ, ಇನ್ನೂ ಸ್ವಲ್ಪ ಜನ ಏನಿದ್ರು ಜಮೀನನ್ನು ಇಟ್ಕೊಂಡಿದ್ರು. ಸರ್ಕಾರ ಏನು ಮಾಡುತ್ತೆ, ಅವರ ಜನ್ಮನ್ನು ಬೇರೆಯವರ ಸಂದರ್ಭದಲ್ಲಿ ಏನಾಗುತ್ತೆ, ಸರ್ಕಾರ ಜಮೀನನ್ನು ಯಾವುದೋ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಳ್ಳುತ್ತೆ. ಆಗ ಅವರಿಗೆ ಪರಿಹಾರವನ್ನು ಸರ್ಕಾರ ನೀಡುತ್ತೆ. ಜಮೀನು ತೊಗೊಂಡಿದ್ವಿ ಅಥವಾ ಏನಪ್ಪ ಅಂದರೆ ಈ ಪೈಪ್ ಲೈನ್ ಆಗಿರ್ಬೋದು ಅಥವಾ ಗ್ಯಾಸ್ ಲಿಂಕ್ ತಗೊಂಡೋಗ್ಲಿಕ್ಕೆ ಆಗಿರ್ಬೋದು ಅಥವಾ ರಸ್ತೆಗಳಿಗೆ ಅಥವಾ ಟ್ರೈನ್ಗಳಿಗೆ ಏನು ಮಾಡುತ್ತೆ, ಸರ್ಕಾರ ಜಮೀನುಗಳನ್ನು ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸರ್ಕಾರ ಅವರಿಗೆ ಹಣವನ್ನು ನೀಡುತ್ತೆ. ಆದರೆ ಇಂತಹ ಹಣಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಮೊತ್ತ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅನ್ನೋದಾದರೆ, ಇಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಇಲ್ಲಿ ಮಧ್ಯವರ್ತಿಗಳು ಏನು ಮಾಡ್ತಾರೆ, ಅವ್ರನ್ನ ಪೀಡಿಸ್ತಾ ಹೋಗ್ತಾರೆ. ಅವ್ರನ್ನ ಮೋಸವನ್ನು ಮಾಡಿ ವಂಚನೆಯನ್ನು ಮಾಡೋ ಮೂಲಕ ಏನು ಮಾಡ್ತಾರೆ, ಅವರಿಗೆ ಕೈ ಸೇರದಂತೆ ಬಂದಂಥ ಸರ್ಕಾರದ ಹಣವನ್ನು ಕೈ ಸೇರದಂತೆ ಅವರೇ ಏನು ಮಾಡ್ತಿದ್ರು, ಕಬಳಿಸ್ಕೊಂಡು ನುಂಗ್ತಾ ಇದ್ರು. ಇದರಿಂದ ಏನಾಯಿತು, ಸಾಲಗಾರರಾಗಿ ಬುಡಕಟ್ಟುಗಳು ತಮ್ಮ ಸಾಲವನ್ನು ತೀರಿಸಲಾಗದೆ ಇರುವಂಥ ಸ್ವಲ್ಪ ಜಮೀನನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಅದರಲ್ಲಿ ಸಿ ನೋಡೋಣ. ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ. ಈ ಬುಡಕಟ್ಟು ಜನರ ಆರ್ಥಿಕವಾಗಿ ನೋಡಿದರೆ ಅರಣ್ಯ ಕಾರ್ಯಾಚರಣೆಯಲ್ಲೂ ಕೂಡ ಬುಡಕಟ್ಟು ಜನರನ್ನ ಶೋಷಣೆ ಮಾಡ್ತಾ ಇದೆ. ಅರಣ್ಯದಲ್ಲೂ ಕೂಡ ಇಲ್ಲಿ ಅರಣ್ಯಗಳು ಬುಡಕಟ್ಟು ಜನರ ಸಂಸ್ಕೃತಿಗೆ ಒಂದು ನಿಕಟವಾದ ಸಂಬಂಧವಿದೆ. ಈ ಅರಣ್ಯಕ್ಕೂ ಮತ್ತು ಸಂಸ್ಕೃತಿ, ಬುಡಕಟ್ಟು ಜನರ ಸಂಸ್ಕೃತಿಗೆ ನಿಕಟವಾದಂಥ ಸಂಬಂಧವಿದೆ. ಯಾಕಂದರೆ ಈ ಬುಡಕಟ್ಟು ಜನ ಅರಣ್ಯದಲ್ಲಿದ್ದಾರೆ ಅಂದರೆ ಆ ಬುಡಕಟ್ಟು ಜನ ಅರಣ್ಯವನ್ನು ರಕ್ಷಿಸ್ತಾ ಇದ್ರು. ಅಲ್ಲಿರುವಂಥ ಪ್ರಾಣಿ ಪರಿಸರವನ್ನು, ಮರಗಳನ್ನು ಪೂಜಿಸ್ತಾ ಇದ್ರು. ಆದರೆ ಇಲ್ಲಿ ತಮ್ಮ ಆಹಾರಕ್ಕೆ ಬೇಕಾದಂಥ ವಸ್ತುಗಳು, ಉರುವಲ ಅಥವಾ ಈ ಹುಲ್ಲುಗಳನ್ನು ಗೃಹ ನಿರ್ಮಾಣಕ್ಕೆ ಬೇಕಾದಂಥ ಸಾಮಗ್ರಿಗಳು, ಮನೆಗೆ ಬೇಕಾಗಿರುವಂಥ ಮರ ಮುಟ್ಟುಗಳಾಗಿರ್ಬೋದು ಅಥವಾ ಗಿಡಗಳಾಗಿರ್ಬೋದು, ಹಾಗೆ ಅವರ ಆರೋಗ್ಯಕ್ಕಾಗಿ ಬೇಕಿರುವಂಥ ಔಷಧಿಗಳನ್ನು ಅಥವಾ ಆಹಾರ, ಕೃಷಿಗೆ ಸಂಬಂಧಪಟ್ಟಂತೆ ಉಪಕರಣಗಳನ್ನು ತಯಾರಿಕೆಗೆ ಏನು ಮಾಡ್ತೀವಿ, ಈ ಬುಡಕಟ್ಟು ಜನ ಆ ಅರಣ್ಯವನ್ನು ಆಶ್ರಯಿಸಿದ್ರು. ಆದರೆ ಅದರ ನಂತರದಲ್ಲಿ ಏನಾಗುತ್ತೆ, ಈ ಅರಣ್ಯಗಳನ್ನು ಸ್ವತಂತ್ರವಾಗಿ ಪಡ್ಕೊಳ್ತಿದ್ರು. ಅರಣ್ಯಗಳಲ್ಲಿ ಉತ್ಪಾದನೆ ವಸ್ತುಗಳನ್ನು ಬುಡಕಟ್ಟು ಜನ ಯಾವಾಗ ಈ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಬಂದು ಅರಣ್ಯವನ್ನು ತನ್ನ ಸರ್ಕಾರದ ಸುಪತ್ತಿಗೆ ಪಡ್ಕೊಳ್ತೋ, ಆಗ ಈ ಜವಾಬ್ದಾರಿ ಅನ್ನೋದು ಬ್ರಿಟಿಷ್ ಸರ್ಕಾರ ಅವ್ರು ಪಡ್ಕೊಂಡಿದ್ರಿಂದ ಏನಾಯಿತು, ಈ ಬುಡಕಟ್ಟು ಜನರಿಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಅರಣ್ಯದಲ್ಲಿರುವಂಥ ಗಿಡ ಮರಗಳನ್ನು, ಮನೆ ಕಟ್ಟಲಿಕ್ಕೆ ಮರಗಳನ್ನು, ಆ ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇದುವರೆಗೂ ಕೂಡ ಬುಡಕಟ್ಟು ಜನ ಅರಣ್ಯವನ್ನು ಸಂಭಾಳನೆ ಮಾಡ್ತಾ ಇದ್ರು.
ರಕ್ಷಣೆಯನ್ನು ಮಾಡ್ತಿದ್ರಲ್ಲಿ ಇದುವರೆಗೂ ಕೂಡ ರಕ್ಷಕರಂತ ಕರಿತಿದ್ರು ಬುಡಕಟ್ಟು ಜನರನ್ನ. ಆದರೆ ದಿನ ಕಳೆದಂತೆ ಏನಾಗುತ್ತೆ, ಅವರನ್ನ ವಿನಾಶಕರೆನ್ನುವಂಥ ಅಂಶ, ಒಂದು ಮಾತು ಅವರಲ್ಲಿ ಬರ್ತಾ ಹೋಗುತ್ತೆ. ಯಾಕಂದರೆ ಅರಣ್ಯವನ್ನು ನಾಶ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಬರೋದ್ರಿಂದ ಏನಾಯಿತು, ಈ ಬುಡಕಟ್ಟು ಜನರಿಗೆ ಯಾವುದೇ ರೀತಿಯಾದಂಥ ಹಕ್ಕುಗಳಿರಲಿಲ್ಲ. ಕಾಡಲ್ಲಿರುವಂಥ ಬುಡಕಟ್ಟು ಜನ ಅಲ್ಲಿರುವಂಥ ಗಿಡ ಮರಗಳನ್ನು ಕಡಿಯೋಂಗಿಲ್ಲ, ಆ ಕಾಡಲ್ಲಿ ಸಿಗುವಂಥ ಕಲ್ಲು ಮರಳುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದ ಸ್ಥಿತಿ ಬಂದಿದ್ದೇನಾಯಿತು, ಈ ಬ್ರಿಟಿಷ್ ಸರ್ಕಾರ ಮಾಡಿದ್ದು ಅವರನ್ನು ಶೋಷಣೆ ಮಾಡ್ತಾ ಹೋಗುತ್ತೆ. ಹಾಗೆ ನಾವು ನೋಡ್ತಾರೆ, ಭಾರತದಲ್ಲಿ ಸುಮಾರು ಅರಣ್ಯ ವಲಯದಲ್ಲಿ 5,000ಕ್ಕಿಂತ ಹೆಚ್ಚು ಬುಡಕಟ್ಟುಗಳನ್ನು ನೋಡ್ತಾ ಹೋಗ್ತೀವಿ. ಬುಡಕಟ್ಟು ಗ್ರಾಮಗಳನ್ನು ನೋಡ್ತಾ ಹೋಗ್ತೀವಿ. ಸುಮಾರು 5,000ಕ್ಕಿಂತ ಹೆಚ್ಚು ಈ ಬುಡಕಟ್ಟು ಅರಣ್ಯಗಳಲ್ಲಿ ಈ ಜನ ವಾಸವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಅವರ ಅರಣ್ಯಗಳಲ್ಲಿ ಹಿಂದುಳಿಯುವಂಥ ಕೆಲಸ ಆಗಿದೆ. ಹಾಗಾಗಿ ಅವ್ರನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ತುಂಬಾ ಸರ್ಕಾರ ಶ್ರಮ ವಹಿಸಬೇಕನ್ನುವಂಥ ಮಾತನ್ನು ಇಲ್ಲಿ ನಾವು ನೋಡ್ಬೋದು. ಅವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕುಗಳನ್ನು ನೀಡಿದಾಗ ಮಾತ್ರ ಅವರ ಉತ್ಪತ್ತಿ ಅಥವಾ ಅವರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅರ್ಥ ಇದೆ ವಿದ್ಯಾರ್ಥಿಗಳ? ಸಿ ಪಾಯಿಂಟ್, ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ. ಹಿಂದುಳಿದ ಬೇಸಾಯ ಪದ್ಧತಿಗಳು. ಈ ಬುಡಕಟ್ಟು ಜನರ ಮತ್ತೊಂದು ಸಮಸ್ಯೆ ಅಂದಾಗ ಅದರಲ್ಲೇ ಹಿಂದುಳಿದ ಬೇಸಾಯ ಪದ್ಧತಿಗಳು. ಈ ಬುಡಕಟ್ಟು ಜನ ಯಾಕೆ ಹಿಂದುಳಿತಿದ್ದಾರೆ ಅನ್ನೋದಾದ್ರೆ, ಹಿಂದುಳಿದಂಥ ಬೇಸಾಯ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಳ್ತಿದ್ದಾರೆ. ಹಿಂದಿನ ವರ್ಷ ಏನು ಹಾಕಿದ್ರು? ಮೆಕ್ಕೆಜೋಳ ಹಾಕಿದ್ರು. ಈ ವರ್ಷದೂ ಕೂಡ ಮೆಕ್ಕೆಜೋಳ ಹಾಕೋದು, ಮುಂದಿನ ವರ್ಷದೂ ಕೂಡ ಮೆಕ್ಕೆಜೋಳವನ್ನು ಹಾಕ್ತಾ ಇದ್ರು. ಹಾಗೆ ಹಳೆಯ ವಿಧಾನದ ಬೇಸಾಯ ಪದ್ಧತಿಗಳು, ಸೇಮ್ ಬಿತ್ತನೆ ಬೀಜಗಳನ್ನು ಮಾಡ್ತಾ ಇದ್ರು. ಅದರಲ್ಲಿ ಈ ದ್ವಿದಳ ಧಾನ್ಯಗಳನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು, ರಾಸಾಯನಿಕ ಔಷಧಿಗಳನ್ನು ಬಳಸಲಿಲ್ಲ. ಅದೇ ಬಿತ್ತನೆ ಬೀಜ ಅದೇ ರೀತಿಯಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇದ್ರು. ಇದು ಸರಿಯಾದ ರೀತಿಯಲ್ಲಿ ಹಿಂದುಳಿದ ವಿಧಾನವನ್ನು ಅನುಸರಿಸಿದ್ದೇನಾಯಿತು, ಬಿತ್ತನೆ ಅಥವಾ ಜಮೀನಿನಲ್ಲಿ ಬೇಸಾಯ ಪದ್ಧತಿಯನ್ನು ಅನುಸರಿಸಿದ್ದೇನಾಯಿತು, ಹೆಚ್ಚು ಲಾಭವನ್ನು ಬೆಳೆಯನ್ನು ಪಡೆಯಲಾಗದೆ, ಹೆಚ್ಚು ಲಾಭವನ್ನು ಪಡೆಯಲಾಗದಂಥ ಸ್ಥಿತಿ ಅವರ ಜೀವನೋಪಾಯಕ್ಕೆ ತುಂಬ ಕಷ್ಟವನ್ನಾಗುತ್ತೆ. ಹಾಗೆ ಈ ಜಮೀನಿನ ವಿಸ್ತೀರ್ಣ ಅನ್ನೋದು ಅತ್ಯಲ್ಪ ಆಗ್ತಾ ಹೋಗುತ್ತೆ. ಜನಸಂಖ್ಯೆ ಹೆಚ್ಚಾಗುತ್ತೆ ಬುಡಕಟ್ಟು ಜನರಲ್ಲಿ, ಅದ್ರ ಜೊತೆಯಲ್ಲಿ ವಿಸ್ತೀರ್ಣ ಅನ್ನೋದು ಅಷ್ಟೇ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಅಧಿಕ ಇಳುವರಿ ಇಲ್ಲದೆ ಸಾಕಷ್ಟು ಜನ ಏನು ಮಾಡ್ತಾರೆ, ಸಾಲಗಾರರಾಗಿ ಆ ಸಾಲದ ಬಾಧೆಯಲ್ಲಿ ಇರಬೇಕಾಗುವಂಥ ಅಂಶ ಬರುತ್ತೆ. ಹಾಗೆ ಈ ವೃತ್ತಿಗಳು, ಕೌಶಲ್ಯಗಳು ಏನಾಯ್ತು ಇರೋದಿಲ್ಲ. ಹೊಸ ವೃತ್ತಿ ಕೌಶಲ್ಯಗಳು ಅವ್ರಿಗೆ ಇಲ್ಲದೆ ಇರೋದು ಒಂದು ಮೂಲ ಸಮಸ್ಯೆ ಆಗಿದೆ ಅಂತಂದು ಹೇಳ್ಬೋದು. ಓಕೆ, ಇಷ್ಟು ನಿಮಗೆ ಆರ್ಥಿಕ ಸಮಸ್ಯೆಯಲ್ಲಿ ನೋಡ್ಬೋದು. ನೆಕ್ಸ್ಟು 5ನೇ ಪಾಯಿಂಟ್ ನೋಡೋಣ, ಶೈಕ್ಷಣಿಕ ಸಮಸ್ಯೆಗಳು. ಈ ಬುಡಕಟ್ಟು ಜನರಿಗೆ ಶೈಕ್ಷಣಿಕ ಸಮಸ್ಯೆಗಳು ಕೂಡ ಅಂತಂದು ಹೇಳ್ಬೋದು. ಏನಪ್ಪ ಶೈಕ್ಷಣಿಕ ಸಮಸ್ಯೆಗಳಂದಾಗ, ಬಡತನ, ತಮ್ಮ ಮೇಲಾಗುತ್ತಿರುವಂಥ ಶೋಷಣೆಯಿಂದ ಏನಾಯಿತು ಅದರಿಂದ ಮುಕ್ತರಾಗಲು, ಈ ಬುಡಕಟ್ಟು ಜನ ಬಡತನ ಶೋಷಣೆಯಿಂದ ಮುಕ್ತರಾಗಲು ಬುಡಕಟ್ಟು ಜನರಿಗೆ ಶಿಕ್ಷಣ ಅನ್ನುವಂಥದ್ದು ಅಗತ್ಯವಾಗಿತ್ತು. ಆದರೆ ಅವರಿಗೆ ಶಿಕ್ಷಣದ ಕೊರತೆ ಅನ್ನೋದು ಬಹಳಷ್ಟು ಹೆಚ್ಚಾಗಿದೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಶಿಕ್ಷಣ ಅಂತ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಿಲ್ಲ ಅನ್ನೋದಾದರೆ, ಆರ್ಥಿಕ ಅವಕಾಶಗಳ ಲಾಭ ಅವ್ರಿಗೆ ಸಿಗ್ತಾ ಇಲ್ಲ. ಶಿಕ್ಷಣ ಬೇಕನ್ನೋದಾದ್ರೆ ಅವ್ರಿಗೆ ಆರ್ಥಿಕ ಲಾಭ ಬೇಕು, ಹಣ ಅನ್ನೋದು ಬೇಕು, ಆಸ್ತಿಗಳು ಬೇಕು. ಇದು ಪಡೆಯಲಾಗದಿದ್ದದ್ದೇನಾಯಿತು ಅವರಲ್ಲಿ ಶಿಕ್ಷಣದ ಸಮಸ್ಯೆ ಆಗಿದೆ. ನಾವು ನೋಡ್ಬೋದು, ಈ ಬುಡಕಟ್ಟು ಜನರ ಶಿಕ್ಷಣ ಸಮಸ್ಯೆ ಅಂದಾಗ 2011ರ ಜನಗಣತಿ ವರದಿ ಪ್ರಕಾರ ಬುಡಕಟ್ಟು ಜನರ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು ಅನ್ನೋದಾದರೆ ಶೇಕಡ 29.6% ಇದು 2011ರ ಜನಗಣತಿ ಪ್ರಕಾರ 29.6% ಈ ಬುಡಕಟ್ಟು ಜನರಿತ್ತು. ಯಾಕೆ ಈ ಶಿಕ್ಷಣದ ಸಮಸ್ಯೆ ಇತ್ತು ಅನ್ನೋದಾದರೆ, ಅವರಿಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿದ್ವು. ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಯಾಕೆ ಶಿಕ್ಷಣ ಪಡೆಯಲಿಲ್ಲ ಅಂದಾಗ ಬಡತನ ಅನ್ನೋದಿತ್ತು, ಶೈಕ್ಷಣಿಕ ಸಂಸ್ಥೆಗಳ ಅಭಾವ ಇತ್ತು. ಅವರಲ್ಲಿ ಬಡತನ ಇತ್ತು, ಶಿಕ್ಷಣ ಸಂಸ್ಥೆಗಳು ಅವರಿಗೆ ಹತ್ತಿರದಲ್ಲಿ ಇರಲಿಲ್ಲ. ಹಾಗೆ ಪೂರಕ ಸೇವೆಗಳ ಕೊರತೆ, ಅವರಿಗೆ ಬೇಕಾಗಿರುವಂಥ ಪೂರಕ ಸೇವೆಗಳು, ಬಟ್ಟೆ, ಪುಸ್ತಕಗಳು ಅಥವಾ ಅವು ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳು, ಶಾಲೆ ಉಪಕರಣಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಹಾಗೆ ಆ ಮಕ್ಕಳ ಗೈರು ಹಾಜರಾತಿ ಬರ್ತಾ ಇದ್ರು, ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಶಾಲೆಗಳಿಗೆ ಬರ್ತಾ ಇಲ್ಲ, ಗೈರು ಹಾಜರಾಗ್ತಾ ಇದ್ರು. ಹಾಗೆ ಶಿಕ್ಷಣ ಮಾಧ್ಯಮದ ಕೊರತೆ, ಇಲ್ಲಿ ಶಿಕ್ಷಣ ಅವರದೇ ಆದ ಭಾಷೆಯಲ್ಲಿ ಮಾಧ್ಯಮಗಳ ಪುಸ್ತಕಗಳಲ್ಲಿ ಇಲ್ಲದೆ ಇರುವಂಥದ್ದು ಈ ಶೈಕ್ಷಣಿಕ ನೀತಿ ಅಂತಂದು ಹೇಳ್ಬೋದು. ಹಾಗೆ ಶಿಕ್ಷಣ ಮಟ್ಟ ಇವಿಷ್ಟು ಅಂಶಗಳಿಂದ ಅವರಲ್ಲಿ ಶಿಕ್ಷಣದ ಸಮಸ್ಯೆಯಾಗಿ ಉಳಿದಿದೆ. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು? ಓಕೆ, ನೆಕ್ಸ್ಟ್ ಮಾಡಿ ನೋಡೋಣ 6 ಪಾಯಿಂಟ್, ಲೇವಾದೇವಿಗಾರರಿಂದ ಶೋಷಣೆ. 6ನೇ ಪಾಯಿಂಟ್ ನೋಡ್ಬೋದು, ಬುಡಕಟ್ಟು ಜನರ ಸಮಸ್ಯೆ ಅಂದಾಗ ಲೇವಾದೇವಿಗಾರರ ಶೋಷಣೆ. ಏನು ಲೇವಾದೇವಿಗಾರರು ಅಂದಾಗ ಬಡ್ಡಿ ವ್ಯಾಪಾರ ಮಾಡುವಂಥ ಅವರ ಶೋಷಣೆಯಿಂದ ಏನಾಗುತ್ತೆ, ಬುಡಕಟ್ಟು ಜನರ ಒಂದು ಸಮಸ್ಯೆ ಆಗಿದೆ.
ಈ ಲೇವಾದೇವಿಗರಿಂದ ಶೋಷಣೆ ಬುಡಕಟ್ಟು ಜನರನ್ನ ಸಾಕಷ್ಟು ಸಮಸ್ಯೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಮೂಲ ಅಂಶ, ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಈ ಜನರು ಸಾಲ ಬಾಧೆಯಿಂದ ಹಲವಾರು ರೀತಿಯ ಕಾರಣಗಳನ್ನು ಪಡಿತಾ ಇದ್ರು, ಸಾಲಗಳನ್ನು ಜಾಸ್ತಿ ಮಾಡ್ತಿದ್ರು. ಅದಕ್ಕೆ ಹಲವಾರು ಕಾರಣಗಳು ಇದ್ವು. ಯಾಕೆ ಈ ಬುಡಕಟ್ಟು ಜನ ಸಾಲವನ್ನು ಮಾಡ್ತಿದ್ರು, ಈ ಲೇವಾದೇವಿಗರಿಂದ ಯಾಕೆ ಶೋಷಣೆಗೆ ಒಳಗಾಗಿದ್ರು ಅನ್ನೋದಾದ್ರೆ ನಾವು ನೋಡ್ಬೋದು, ಬಡತನ ಇತ್ತು ಅವರಲ್ಲಿ. ಈ ಬುಡಕಟ್ಟು ಜನರಲ್ಲಿ ಸಾಕಷ್ಟು ಬಡವರಿದ್ರು. ಆ ಬಡತನವನ್ನು ನೀಗಿಸಿಕೊಳ್ಳೋದಕ್ಕೆ ಅವರು ಈ ಲೇವಾದೇವಿಗರರ ಮೊರೆ ಹೋಗಿ ಅಲ್ಲಿ ಸಾಲವನ್ನು ಪಡಿತಾ ಇದ್ರು. ಹಾಗೆ ಇಲ್ಲಿ ಸಾಲ ನೀಡುವ ಪದ್ಧತಿಯಲ್ಲಿನ ದೋಷಗಳಿದ್ವು. ಈ ಬುಡಕಟ್ಟು ಜನರಿಗೆ ಈ ಲೇವಾದೇವಿಗರರ ಸಾಲವನ್ನು ನೀಡ್ತಿದ್ದಾರೆ ಅಂದರೆ ಅಲ್ಲಿ ಕೆಲವೊಂದು ದೋಷಗಳಿದ್ವು. ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನು ಇಸ್ಕೊಳ್ತಾ ಇದ್ರು, ಬಡ್ಡಿಯನ್ನು ಜಾಸ್ತಿ ಹಾಕ್ತಿದ್ರು, ತಿಂಗಳುಗಳನ್ನು ಜಾಸ್ತಿ ಲೆಕ್ಕ ಹಾಕಿ ಅವರಿಗೆ ಹೆಚ್ಚು ಲಾಭವನ್ನು ಪಡೆಯುವಂಥ ಕೆಲಸವನ್ನು ಬಡ್ಡಿ ವ್ಯಾಪಾರ ಮಾಡೋರು ಮಾಡ್ತಾ ಇದ್ರು. ಈ ಉದಾಹರಣೆ 100ಕ್ಕೆ 2 ರೂಪಾಯಿ ಅಂತಂದು ಈಗ ಹಳ್ಳಿ ಕಡೆ ನೋಡ್ತಾ ಹೋಗ್ತೀವಿ. ಆಗ ಆ 2 ರೂಪಾಯಿನಂತೂ ಆಗಿನ ಜನರಲ್ಲಿ ಹೆಚ್ಚು ಸಮಸ್ಯೆ ಆಗಿತ್ತು. ಸಾಲವನ್ನು ತೀರ್ಸೋಕ್ಕಾಗಿಲ್ಲ, ಅಸಲು ಕೊಡೋಕ್ಕಾಗೋದಿಲ್ಲ, ಬಡ್ಡಿಯನ್ನು ಕೂಡ ಕೊಡೋಕ್ಕಾಗದಂಥ ಸ್ಥಿತಿ ಆ ಬುಡಕಟ್ಟು ಜನರಲ್ಲಿ ಇತ್ತು. ಹಾಗೆ ಈ ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳನ್ನು ಕುರಿತಂತೆ ಅವರಿಗೆ ಜ್ಞಾನ ಇರಲಿಲ್ಲ. ಈ ಬ್ಯಾಂಕ್ಗಳಿಗೆ, ನಮಗೆ ಬಡತನ ಇದೆ ಅಂದಾಗ ಬ್ಯಾಂಕ್ಗಳಲ್ಲಿ ಹೋಗಿ ಸಾಲವನ್ನು ಪಡ್ಕೋಬೋದಿತ್ತು. ಆದರೆ ಈ ಶಿಕ್ಷಣವನ್ನು ಪಡೆದಿದ್ದೇನಾಯಿತು, ಬ್ಯಾಂಕ್ಗಳಿಗೆ ಹೋಗಿ ಅವರಿಗೆ ಸರಿಯಾದ ದಾಖಲೆಗಳನ್ನು ಒದಗಿಸೋಕ್ಕಾಗಲಿಲ್ಲ. ಆ ಬ್ಯಾಂಕ್ನಲ್ಲಿ ಆಧಾರ್ ಕಾರ್ಡ್, ID ಕಾರ್ಡ್ ಅಂದಾಗ ಅವರ ಪ್ರೂಫ್ಗಳನ್ನು ನೀಡದೇ ಇದ್ದಾಗ ಏನಾಯಿತು, ಆ ಒದಗಿಸಿದಂಥ ಪರಿಸ್ಥಿತಿಯಿಂದ ನೇರವಾಗಿ ಬಡ್ಡಿ ವ್ಯಾಪಾರ ಮಾಡೋಂಥ ಹೋಗಿ ಸಾಲವನ್ನು ಪಡಿತಾ ಇದ್ರು. ನೆಕ್ಸ್ಟು ಸರ್ಕಾರ ಮತ್ತು ಬ್ಯಾಂಕ್ ಅಧಿಕಾರಿಗಳ ಅಸಡ್ಡೆ. ಇಲ್ಲಿ ಸರ್ಕಾರ ಏನು ಮಾಡ್ತಿತ್ತು, ಅವರಿಗೆ ಯಾಕೆ ಸಾಲವನ್ನು ಕೊಡ್ತಿಲ್ಲ, ಅವ್ರನ್ನ ಅಭಿವೃದ್ಧಿ ಮಾಡ್ತಿಲ್ಲ ಅಂದಾಗ ಅಶ್ರದ್ಧೆ ಇತ್ತು ಅವರಲ್ಲಿ. ಈ ಬುಡಕಟ್ಟು ಜನರಿಗೆ ಸಾಲವನ್ನು ನೀಡಿದರೆ ಅವರು ತೀರಿಸೋದಿಲ್ಲ, ಜಮೀನಿಲ್ಲ ಅವ್ರಿಗೆ ಸಾಲ ಕೊಟ್ಟರೆ ಕೊಡೋದಿಲ್ಲ ಮತ್ತೆ ರಿಟರ್ನು. ಹಾಗಾಗಿ ಅವರಿಗೆ ನಾವು ಡೈಲಿ ಅಲ್ಲಿಗೆ ಹೋಗಿ ಕೇಳೋಕ್ಕಾಗಲ್ಲ ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಿದ್ರು, ಆ ಬುಡಕಟ್ಟು ಜನರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ ಸರ್ಕಾರ ಅಥವಾ ಬ್ಯಾಂಕುಗಳು ಸಾಲವನ್ನು ನೀಡಲಿಕ್ಕೆ ಶ್ರದ್ಧೆ ಇರಲಿಲ್ಲ, ಅಶ್ರದ್ಧೆಯನ್ನು ವಹಿಸ್ತಾ ಇದ್ರು. ನೆಕ್ಸ್ಟು ಯಾವ ಭದ್ರತೆ ಇಲ್ಲದೆ ಬುಡಕಟ್ಟು ಜನರಿಗೆ ಸಾಲ ಕೊಡಲು ಖಾಸಗಿ ಲೇವಾದೇವಿಗಾರರು ಏನು ಮಾಡ್ತಿದ್ರು, ಅತ್ಯುತ್ಸಾಹವನ್ನು ಒಳಗೊಂಡಿದ್ರು. ಯಾವ ಭದ್ರತೆ ಇಲ್ಲದಿದ್ರು ಕೂಡ, ಈ ಪಾಣಿ ಅಥವಾ ಜಮೀನಿನ ಹಕ್ಕುಪತ್ರಗಳು, ಮನೆ ಪತ್ರ ಇಲ್ಲದೇ ಇದ್ದರೂ ಕೂಡ ಆ ಲೇವಾದೇವಿಗಾರರು ಏನು ಮಾಡ್ತಿದ್ರು, ನಾನು ಕೊಡ್ತೀನಿ ಅನ್ನುವಂಥ ಆಧಾರದ ಮೇಲೆ, ನಾನು ಕೊಡ್ತೀನಿ ಎಷ್ಟಾದಾಗಲೇ ಸಾಲ ತಗೋ, ಬಡ್ಡಿ ಕಟ್ಟು ಅನ್ನುವಂಥ ಆ ಮಾತಿನಿಂದ ಏನು ಮಾಡ್ತಿದ್ರು, ಆ ಬುಡಕಟ್ಟು ಜನರಿಗೆ ಲೇವಾದೇವಿಗಾರರು ಮುಂದೆ ಬರ್ತಿದ್ರು. ಅಂದರೆ ಈ ಎಲ್ಲ ಅಂಶಗಳಿಂದ ಈ ಲೇವಾದೇವಿಗಾರರು ಏನು ಮಾಡ್ತಿದ್ರು, ಆ ಬುಡಕಟ್ಟು ಜನರನ್ನ ಶೋಷಣೆ ಮಾಡೋದ್ರಿಂದ ಇಲ್ಲಿ ಅವರ ಒಂದು ಪ್ರಮುಖ ಸಮಸ್ಯೆಯಾಗಿ ಉಳಿದಿದೆ. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು? ಓಕೆ, ಲಾಸ್ಟ್ ಪಾಯಿಂಟ್ ನೋಡೋಣ, ಆರೋಗ್ಯದ ಸಮಸ್ಯೆಗಳು. ಲಾಸ್ಟ್ ಪಾಯಿಂಟ್, ಆರೋಗ್ಯದ ಸಮಸ್ಯೆಗಳು. ಇಲ್ಲಿ ಬುಡಕಟ್ಟು ಜನರಿಗೆ ಆರೋಗ್ಯದ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ, ಅವರ ಸಮಸ್ಯೆಗಳು ಕೂಡ ಇದ್ದಾವೆ. ಏನೇನಪ್ಪ ಆರೋಗ್ಯದ ಸಮಸ್ಯೆಗಳಂದಾಗ, ಶುದ್ಧ ಕುಡಿಯುವ ನೀರಿರಲಿಲ್ಲ ಅವರಿಗೆ, ಬುಡಕಟ್ಟು ಜನರಿಗೆ. ಎಲ್ಲ ಒಂದು ಕಡೆ ಕಾಡಿನಲ್ಲಿ, ಅರಣ್ಯದಲ್ಲಿ ಇದ್ದಾರೆ ಅನ್ನೋದಾದರೆ ಅವರಿಗೆ ಶುದ್ಧ ಕುಡಿಯುವಂಥ ನೀರು ಇರಲಿಲ್ಲ, ಪೌಷ್ಟಿಕ ಆಹಾರಗಳಿರಲಿಲ್ಲ, ವಿಟಮಿನ್ ಇರುವಂಥ ಸೊಪ್ಪು, ತರಕಾರಿಗಳು ಅಥವಾ ಕೆಲವೊಂದು ವಿಟಮಿನ್ ಇರುವಂಥ ದ್ವಿದಳ ಧಾನ್ಯ ಸಸ್ಯಗಳು ಅಥವಾ ಬೆಳೆಗಳು ಕೂಡ ಅವರಲ್ಲಿ ಇರಲಿಲ್ಲ. ಸಾಂಕ್ರಾಮಿಕ ರೋಗಗಳು ಉಟ್ಕೊಳ್ತಾ ಇದ್ವು ಆಗಿನ ದಿನಗಳಲ್ಲಿ. ಈ ಕಾಲ್ರಾ, ಪ್ಲೇಗು, ಮಲೇರಿಯಾ ಅನ್ನುವಂಥ ರೋಗಗಳೇನು ಮಾಡ್ತೀವಿ ಉಟ್ಕೊಂಡು ಸಾಕಷ್ಟು ಜನರನ್ನ ಬಲಿ ತಗೊಳ್ತಾ ಇತ್ತು. ಹಾಗೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇತ್ತು ಅವರಿಗೆ. ಆ ಭಾಗದಲ್ಲಿ ಬುಡಕಟ್ಟು ಜನ ಇರುವಂಥ ಸ್ಥಳದಲ್ಲಿ ಕಾಯಿಲೆಗಳೇನಾದರೂ ಬಂದರೆ ಅವರು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಈ ವೈದ್ಯಕೀಯ ಸೌಲಭ್ಯಗಳಿಲ್ಲ, ಹಾಸ್ಪಿಟ್ಲ್ ಇರಲಿಲ್ಲ, ಡಾಕ್ಟ್ರ್ ಇರಲಿಲ್ಲ, ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ಗಳು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸಾಕಷ್ಟು ಈ ವೈದ್ಯಕೀಯ ಕೊರತೆ ಅನ್ನೋದು ಅವರಲ್ಲಿ ಇತ್ತು. ಹಾಗೆ ಬುಡಕಟ್ಟು ಜನರ ಆರೋಗ್ಯ ಸಮಸ್ಯೆಗೆ ಹಲವಾರು ಮೂಲಗಳಿವೆ. ಬುಡಕಟ್ಟು ಜನರ ಸಮಸ್ಯೆಗೆ ಹಲವಾರು ಈ ಮೂಲಗಳಿಂದ ಏನಂತ ಅವರ ಆರೋಗ್ಯ ಅನ್ನುವಂಥದ್ದು ತುಂಬ ಹದಗೆಟ್ಟು ಈ ಆರೋಗ್ಯದ ಸಮಸ್ಯೆ ಅಂತಂದು ಕೂಡ ಅದರಲ್ಲಿ ನಾವು ನೋಡ್ಬೋದು. ಅರ್ಥ ಇದ್ದಾರೆ ವಿದ್ಯಾರ್ಥಿಗಳೆಷ್ಟು? ನಿಮಗೆ 5 ಮಾರ್ಕ್ಸ್ ಕೇಳ್ಬೋದಿಲ್ಲ, 10 ಮಾರ್ಕ್ಸ್ ಕೂಡ ಕೇಳ್ತಾನೆ. ಈ ಪರಿಶಿಷ್ಟ ಬುಡಕಟ್ಟುಗಳ ಸಮಸ್ಯೆಗಳಂದಾಗ ನೀವು ಬರೀಬೇಕಾಗುತ್ತೆ ಇಷ್ಟು ಅಂಶಗಳನ್ನು. ಯಾವುದಪ್ಪ ಅನ್ನೋದಾದ್ರೆ ನಾವು ಪಾಯಿಂಟ್ಸನ್ನು ನಾನು ಆಗಲೇ ಹೇಳಿದ್ದೀನಿ, ಏನೇನು ಅಂಶಗಳನ್ನು ಈ ಬುಡಕಟ್ಟು ಸಮಸ್ಯೆಗಳನ್ನು ನೋಡ್ಬೋದು ಅನ್ನೋದಾದರೆ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ದೀನಿ, ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಈ ಆರ್ಥಿಕ ಸಮಸ್ಯೆಯಲ್ಲಿ ನೋಡಿದರೆ ಬುಡಕಟ್ಟು ಜನರ ಭೂಮಿ ಅನ್ಯರಿಗೆ ಹಸ್ತಾಂತರವಾದಂಥ ಸಮಸ್ಯೆ, ಹಾಗೆ ಸಾಲ ಬಾಧೆ ಅಥವಾ ಋಣಭಾರ ಅಂತಲೇ ಹೇಳಿದ್ದೀನಿ. ಥರ್ಡ್ ಸಿ ಎಲ್ಲಾದರೂ ನೋಡಿದ್ರೆ ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆ, ಹಾಗೆ ಹಿಂದುಳಿದ ಬೇಸಾಯ ಪದ್ಧತಿಗಳು. ಇಷ್ಟು ಆರ್ಥಿಕ ಸಮಸ್ಯೆಯಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಅದರಲ್ಲಿ 5 ಪಾಯಿಂಟ್ ನೋಡಿದರೆ ಶೈಕ್ಷಣಿಕ ಸಮಸ್ಯೆಗಳು ನೋಡ್ತಾ ಹೋಗ್ತೀವಿ. ಹಾಗೆ ಲೇವಾದೇವಿಗರ ಶೋಷಣೆ ಇದೆ. ಕೊನೆಯದಾಗಿ ಆರೋಗ್ಯದ ಸಮಸ್ಯೆಗಳು. ಇಷ್ಟು ಈ ಬುಡಕಟ್ಟು ಜನರ ಪರಿಶಿಷ್ಟ ಪಂಗಡದ ಸಮಸ್ಯೆಗಳಾಗಿದೆ.
ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ, ಮುಂದಿನ ತರಗತಿಯಲ್ಲಿ ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳ ಬಗ್ಗೆ ಅಧ್ಯಯನ ಮಾಡೋಣ. ಬುಡಕಟ್ಟು ಕಲ್ಯಾಣ ಇಷ್ಟು ಸಮಸ್ಯೆಗಳಿದೆ ಅನ್ನೋದಾದ್ರೆ ಈ ಬುಡಕಟ್ಟು ಕಾಡಿನಲ್ಲಿರುವಂಥ ಜನರನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು, ಅವ್ರನ್ನ ಕಲ್ಯಾಣ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ 3 ಅಂಶಗಳನ್ನು, ದೃಷ್ಟಿಕೋನಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.